ಇನ್ನು ಕಪಿಲಾ ನದಿ ಪಾತ್ರದಲ್ಲಿ 80ಕ್ಕೂ ಹೆಚ್ಚು ಮರಗಳ ಮಾರಣ ಹೋಮ ಆಗಿದೆ. ನಂಜನಗೂಡಿನ ಕಪಿಲಾ ನದಿ ಪಾತ್ರದ ಮರಗಳನ್ನ ಮಾರಣ ಹೋಮ ಮಾಡಿರೋದು ಪ್ರಭಾವಿ ರಾಜಕಾರಣಿಯ ಸಂಬಂಧಿಕರೇ ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಸುಮಾರು 80ಕ್ಕೂ ಹೆಚ್ಚು ಮರಗಳನ್ನ ಕಡಿದು ಹಾಕಿದ್ದಾರೆ ಕಳ್ಳರು, ಎಸ್ಕೇಪ್ ಆಗಿದ್ದಾರೆ. ಅದಾದ ನಂತರ ಶ್ರೀಕಂಠೇಶ್ವರ ದೇವಾಲಯದ ಸಮೀಪದಲ್ಲಿ ಇದ್ದಂತಹ ಮರಗಳಿಗೆ ಕೊಡಲಿ ಏಟು ಬಿದ್ದಿದೆ. 16 ಕಾಲು ಮಂಟಪದ ಬಳಿಯ ಬೃಹತ್ ಮರಗಳಿಗೆ ಕೊಡಲಿ ಹಾಕಿರೋದು ಸಚಿವ ಮಹಾದೇವಪ್ಪ ಸಂಬಂಧಿಕರ ಕುಮ್ಮಕ್ಕು ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಮಹಾದೇವಪ್ಪ ಸಂಬಂಧಿ ಹೆಜ್ಜಿಗೆ ರಾಮಯ್ಯ ಪುತ್ರ ಕೃಷ್ಣ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇರೋದು. ಗ್ರಾಮಸ್ಥನ ಹೇಳಿಕೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಯಾರು ಸರ್? ರಾಮಯ್ಯವ್ರ ಮಕ್ಕ ಹೆಜ್ಜೆ ಅವರೇ ಇದು ಮಾಡಿಸ್ತಾ ಇರೋದು ಅಷ್ಟೇ. ಯಾರು ಸರ್? ಅಲ್ಲಿ ಅವರೇ ಮರಗಳು ಇವೆಲ್ಲ ಅನ್ಕ ತರಿಸ್ತಾವ್ರ ಅಷ್ಟೇ. ಯಾರದು? ಹೆಜ್ಜಿಗೆ ರಾಮಯ್ಯವ್ರ ಮಕ್ಕ. ಹೌದಾ? ಈ ಜಾಗ ಯಾರ್ದು ಮತ್ತೆ ಎಲ್ಲ ಒಳ್ಳೆ ಇದು ಈಗ ನಿಮ್ಮ ಕಂದಾಯಕ್ಕೆ ಬರುತ್ತಾ? ಇವರು ಎಸ್ ಸಿ ಮದೇವಪ್ಪ ಅವ್ರಿಗೆ ಏನಾಗಬೇಕು? ಅಂದಾಜ್ ಎಷ್ಟು ಮರ ಇದಾಗಿದೆ ಸರ್? ಒಂದು 5 ಮರ ಇದಾಗ ಅಷ್ಟೇ. ಇಲ್ಲಿ ಇವರು ಯಾರು ಸರ್? ಸಚಿವರ ಸಂಬಂಧಿಯ ಧನದಾಹಕ್ಕೆ ಈಗ ಸ್ವಚ್ಛಂದವಾಗಿ ಪ್ರಕೃತಿಯಲ್ಲಿ ಬೆಳೆದಿದ್ದಂತಹ ಮರಗಳ ಹನನ ಆಗಿರ್ತಕ್ಕಂಥದ್ದು. ರಾತ್ರೋರಾತ್ರಿ ಲಕ್ಷಾಂತರ ಬೆಲೆ ಬಾಳುವಂತಹ 80ಕ್ಕೂ ಹೆಚ್ಚು ಮರಗಳನ್ನ ಕಡಿದಿರ್ತಕ್ಕಂತಹ ಒಂದು ಘಟನೆ ಮೈಸೂರು ಜಿಲ್ಲೆ ನಂಜನಗೂಡಿನ ಪಟ್ಟಣದ ಶ್ರೀಕಂಠೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದಿರ್ತಕ್ಕಂಥದ್ದು. ಶ್ರೀಕಂಠೇಶ್ವರ ದೇವಸ್ಥಾನದ ಕೂಗಳತೆ ದೂರದಲ್ಲಿರ್ತಕ್ಕಂತಹ ಕಪಿಲಾ ನದಿ ದಡ ಏನಿದೆ, ದಡದಲ್ಲಿ ಈಗ ರಾತ್ರೋರಾತ್ರಿ 80ಕ್ಕೂ ಹೆಚ್ಚು ಮರಗಳನ್ನ ಕಡಿಯಲಾಗಿದೆ. ನೀವೀಗ ಆ ಒಂದು ಘಟನಾ ಸ್ಥಳದ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದು. ಇಲ್ಲಿ ವರ್ಷಾನುವರ್ಷಗಳಿಂದ ಬೆಳೆದಿದ್ದಂತಹ ಬೃಹತ್ ಆದಂತಹ ಮರಗಳೇನಿದ್ವು, ಎಲ್ಲಾ ಮರಗಳನ್ನು ಕೂಡ ರಾತ್ರೋರಾತ್ರಿ ಕಡಿದು ಉರುಳಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಏನು, ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನ ಏನಿದೆ, ದೇವಸ್ಥಾನದ ಮುಂದೆ ಇರತಕ್ಕಂತಹ ಒಂದು ಕಪಿಲಾ ನದಿ, ಆ ಕಪಿಲಾ ನದಿಯ ದಡದಲ್ಲೇ ಇಂಥದ್ದೊಂದು ಕುಕೃತ್ಯವನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ನಂಜನಗೂಡು ಪಟ್ಟಣದ ಪಕ್ಕದಲ್ಲೇ ಇರತಕ್ಕಂಥ ಹೆಜ್ಜಿಗೆ ಗ್ರಾಮ ಏನಿದೆ, ಗ್ರಾಮಕ್ಕೆ ಸೇರಿದಂತಹ ಸರ್ವೆ ನಂಬರ್ನ ಈ ಒಂದು ಸ್ಥಳ, ಇಡೀ ಸ್ಥಳ ಏನಿದೆ ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಒಳಪಡುತ್ತೆ. ಅಂತದ್ದೊಂದು ಸ್ಥಳದಲ್ಲಿ ಈಗ ಇಂಥದ್ದೊಂದು ಕುಕೃತ್ಯವನ್ನ ಮಾಡಿರ್ತಕ್ಕಂಥದ್ದು. ರಾತ್ರೋರಾತ್ರಿ ಬೆಲೆ ಬಾಳುವಂತಹ 80ಕ್ಕೂ ಹೆಚ್ಚು ಮರಗಳನ್ನ ಇಲ್ಲಿ ಕಡಿದಿರ್ತಕ್ಕಂಥದ್ದು. ಇಲ್ಲಿ ಆಲದ ಮರ ಇರ್ಬೋದು, ನೇರಳೆ ಇರ್ಬೋದು, ನೀರಂಜಿ ಇರ್ಬೋದು, ಅದೇ ರೀತಿಯಾಗಿ ವಿವಿಧ ಬೆಲೆ ಬಾಳುವಂತಹ ಮರಗಳಿವೆ. ಬೃಹತ್ತಾದ ಮರಗಳನ್ನ ಈ ರೀತಿಯಾಗಿ ಕಡಿತಾ ಇದ್ರೂ ಕೂಡ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಏನ್ ಮಾಡ್ತಿದ್ರು ಅನ್ನೋ ಒಂದು ಪ್ರಶ್ನೆಗಳು ಕೂಡ ಮೂಡುತ್ತೆ. ಆದ್ರೆ ಮರವನ್ನ ಕಡಿದಾದ ನಂತರದಲ್ಲಿ ಕ್ರಮಕ್ಕೆ ಈಗ ಸದ್ಯಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯೊಬ್ಬನನ್ನ ಬಂಧಿಸಲಾಗಿದೆ, FIR ಅನ್ನ ಕೂಡ ಮಾಡಲಾಗಿದೆ. ಆದರೆ ಇಡೀ ಪ್ರಕರಣ ಏನಿದೆ, ಇಡೀ ಪ್ರಕರಣ ನಡೆದಿರ್ತಕ್ಕಂಥದ್ದು ಏನು ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿರ್ತಕ್ಕಂಥ HC ಮಹದೇವಪ್ಪ ಅವರ ಸಂಬಂಧಿಗೆ ಸೇರಿದಂತ, ಅಂದ್ರೆ ಸಂಬಂಧಿ ಕಡೆಯವರು ಮಾಡಿರ್ತಕ್ಕಂಥದ್ದು ಅಂತ ಹೇಳಲಾಗ್ತದೆ. ಅಂದ್ರೆ ಹೆಜ್ಜಿಗೆ ಗ್ರಾಮದ ರಾಮಯ್ಯ ಅವರ ಪುತ್ರ ಕೃಷ್ಣ ಏನಿದ್ದಾರೆ, ಅವರು ಈ ಒಂದು ಕುಕೃತ್ಯದ ಹಿಂದೆ ಇದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಆದ್ರೆ ಇಲ್ಲಿವರೆಗೆ ಕೂಡ ಅವರನ್ನ ವಿಚಾರಣೆ ಮಾಡುವಂತ ಕೆಲಸಗಳು ಕೂಡ ಯಾವುದು ಆದಂತೆ ಕಂಡು ಬರ್ತಾ ಇಲ್ಲ. ನೀವು ಇಲ್ಲಿ ಗಮನಿಸಬಹುದು. ಅಂದ್ರೆ ಈಗ ಏನು ಮುಂದಿನ ದೃಶ್ಯಾವಳಿಗಳು ಕಪಿಲಾ ನದಿ ತೀರದಲ್ಲಿ ಇರ್ತಕ್ಕಂತಹ 16 ಕಾಲು ಮಂಟಪ ಏನಿದೆ, ಅದು ಕೂಡ ಇಲ್ಲಿಂದ ಕಾಣಿಸುತ್ತೆ. ಅಂದ್ರೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನ, ಅದರಲ್ಲೂ ಕೂಡ ಸಾವಿರಾರು ಭಕ್ತಾದಿಗಳು ಬಂದು ಹೋಗುವಂತಹ ಸ್ಥಳ. ಇಲ್ಲಿ ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ. ಆದ್ರೆ ಅಧಿಕಾರಿಗಳು ಇಂಥದ್ದೊಂದು ದೊಡ್ಡ ಕುಕೃತ್ಯ ಆಗುವಂತಹ ಸಂದರ್ಭದಲ್ಲೂ ಕೂಡ ಎಲ್ಲಿ ಹೋಗಿದ್ರು ಅನ್ನೋದು, ಅಂದ್ರೆ ಮರ ಕಡಿಯೋವರೆಗೂ ಕೂಡ ಅವ್ರು ಎಲ್ಲಿ ಹೋಗಿದ್ರು ಅನ್ನೋ ಪ್ರಶ್ನೆಗಳು ಈಗ ನೀವು ಇಲ್ಲಿ ಗಮನಿಸಬಹುದು. ಎಲ್ಲವೂ ಕೂಡ ಬುಡ ಸಮೇತ ಬಿದ್ದಿರ್ತಕ್ಕಂಥ, ಅಂದ್ರೆ ಬುಡವನ್ನ ಅರ್ಧಕ್ಕೆ ಕಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕೂಡ ಬೃಹತ್ತಾದಂತಹ ಮರಗಳೇನಿವೆ ಅವುಗಳನ್ನ ಆಗ್ಲೇ ಎಲ್ಲ ತುಂಡಾಕುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಂದು ಅರ್ಧ ಭಾಗದಲ್ಲಿ ಕಡ್ದಂತ ಮೊದಲಿಗೆ ಕಡ್ದಿರ್ತಕ್ಕಂಥ ಮರಗಳೇನಿವೆ, ಅದರಲ್ಲಿ ಬೆಲೆ ಬಾಳುವಂತಹ ಭಾಗಗಳೇನಿವೆ ಅವೆಲ್ಲವನ್ನು ಕೂಡ ಈಗಾಗಲೇ ಸಾಗಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಊರು ಕೊಳ್ಳೆ ಹೊಡೆದ ನಂತರ ಕೋಟೆ ಬಾಕ್ಲು ಹಾಕಿದ್ರು ಅಂತಾರಲ್ಲ, ಅಂತದ್ದೊಂದು ಪರಿಸ್ಥಿತಿ ಈಗ ಸದ್ಯಕ್ಕೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಇಲ್ಲಿ ಏನು ಮರಗಳನ್ನ ಕಟಾವು ಮಾಡಿದಂತ ಸಂದರ್ಭದಲ್ಲಿ ಬೆಲೆ ಬಾಳುವಂತ ಭಾಗಗಳೇನಿವೆ, ಬಿಡಿ ಭಾಗಗಳನ್ನೆಲ್ಲವೂ ಕೂಡ ಅರ್ಧ ಸಾಗಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದಾದ ನಂತರದಲ್ಲಿ
ಇಂಥದ್ದೊಂದು ಪ್ರಕರಣ ನಡೆದಿದೆ ಅಂತೇಳಿ ಬರುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳೇನಿದ್ರು ಅವರು ಸದ್ಯಕ್ಕೀಗ ಒಂದು FIR ಅನ್ನು ಮಾಡಿ ಈ ಒಂದು ಸಂದರ್ಭದಲ್ಲಿ ಮರ ಕಟಾವು ಮಾಡ್ತಿದ್ದಂಥ ಯಂತ್ರಗಳು ಮತ್ತು ಇಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿಯೊಬ್ಬರನ್ನ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇಡೀ ಪ್ರಕರಣಕ್ಕೆ ಕಾರಣ ಆದಂಥವ್ರು ಯಾರು ಅಂಥವ್ರ ಮೇಲೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಕ್ರಮಗಳು ಆದಂತೆ ಕಾಣ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.